ಗಡ ಹೇ ಹೇ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಧರಣೀಶ್, HR ಪ್ರೊಫೆಷನಲ್. ನಾನು ರೀಸೆಂಟಾಗಿ ಕಾನ್ಷಿಯಸ್ ಮೈಂಡ್ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಇಂಗ್ಲೀಷ್ನಲ್ಲಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ದೆ. ತಾವೆಲ್ಲರೂ ಲೈಕ್ಸ್ ಮಾಡಿ ಒಳ್ಳೆ ಕಮೆಂಟ್ಸ್ನ ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದನ ಹೇಳ್ತೀನಿ. ಹಾಗೂ ನನ್ನ ಕೆಲವು ಸ್ನೇಹಿತರು ಇಂಗ್ಲೀಷಲ್ಲಿ ಅಪ್ಲೋಡ್ ಮಾಡಿರೋವಂಥ ವಿಡಿಯೋನ ಕನ್ನಡದಲ್ಲಿ ಮಾಡಿ ಅಂತ ಕೇಳ್ಕೊಂಡಿದ್ರು. ಆದ್ದರಿಂದ ನಾನಿವತ್ತು ಕನ್ನಡದಲ್ಲಿ ಕಾನ್ಷಿಯಸ್ ಮೈಂಡ್ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ನಿಮಗೆ ತಿಳಿಸಲು ಇಚ್ಛಿಸುತ್ತೇನೆ. ಕಾನ್ಷಿಯಸ್ ಮೈಂಡ್ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ಒಂದು ಮುಖ್ಯವಾದಂಥ ಅಂಶ ಪ್ರತಿಯೊಬ್ಬ ಮನುಷ್ಯನಲ್ಲಿ. ಕಾನ್ಷಿಯಸ್ ಮೈಂಡ್ಗೂ ಸಬ್ಕಾನ್ಷಿಯಸ್ ಮೈಂಡ್ಗೂ ಅಜಗಜಾಂತರ ವ್ಯತ್ಯಾಸವಿದೆ. ನಾವು ಯಾವುದೇ ವಿಷಯವನ್ನು ತಿಳ್ಕೊಂಡಾಗ ಅದು ನಮ್ಮ ಮೈಂಡಲ್ಲಿ ಸ್ಟೋರ್ ಆಗುತ್ತೆ. ಯಾವುದೇ ಒಂದು ವಿಷಯ ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆದಾಗ ಅದರ ಔಟ್ಪುಟ್ಟು 5ರಿಂದ 10% ಮಾತ್ರ ಇರುತ್ತೆ. ಆದರೆ ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆದಾಗ ಅದರದ್ದು ಔಟ್ಕಮ್ ಅಥವಾ ರಿಸಲ್ಟು 100% ಇರುತ್ತೆ. ಇದು ಸಬ್ಕಾನ್ಷಿಯಸ್ ಮೈಂಡ್ನ ಗಮ್ಮತ್ತು. ಈಗ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಾವು ಯಾವುದೇ ಒಂದು ವಿಷಯನ ಸ್ಟೋರ್ ಮಾಡಿದಾಗ ಅದರ ನೆನಪಿನ ಶಕ್ತಿ ನಮಗೆ ತುಂಬ ಕಾಲಗಳವರೆಗೂ ಉಳಿಯುತ್ತೆ. ಆದರೆ ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆದಂಥ ವಿಷಯಗಳು ಕೆಲ ಕಾಲಗಳು ಮಾತ್ರ ಉಳಿಯುತ್ತೆ. ಅದು ಗಂಟೆಗಟ್ಟಲೆ ಆಗಿರ್ಬೋದು ಅಥವಾ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ 1 ದಿವಸದವರೆಗೂ ಮಾತ್ರ ಇರುತ್ತೆ. ಆದರೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆದಂಥ ವಿಷಯಗಳು ನಿಮಗೆ ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ನಿಮ್ಮ ಮೈಂಡಲ್ಲಿ ಸ್ಟೋರ್ ಆಗಿರುತ್ತೆ. ಯಾವಾಗ ಬೇಕಾದರೂ ಅದನ್ನು ನೀವು ರಿವೀಲ್ ಮಾಡ್ಬೋದು. ಇದು ಸಬ್ಕಾನ್ಷಿಯಸ್ ಮೈಂಡ್ನ ಗಮ್ಮತ್ತು. ಈಗ ನಾನು ಸಬ್ಕಾನ್ಷಿಯಸ್ ಮೈಂಡ್ ಮತ್ತು ಕಾನ್ಷಿಯಸ್ ಮೈಂಡ್ ಬಗ್ಗೆ ಕೆಲವು ಉದಾಹರಣೆಗಳ ಮುಖಾಂತರ ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಚ್ಛಿಸುತ್ತೇನೆ. ಮೊದಲನೇ ಉದಾಹರಣೆ ಬಂದು ಓದುವುದು ಮತ್ತು ಅಧ್ಯಯನ ಮಾಡುವುದು. ಓದುವುದಕ್ಕೂ ಅಧ್ಯಯನ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಓದುವುದು ಅಂದರೆ ಸುಮ್ಮನೆ ನಾವು ಓದ್ಕೊಂಡು ಹೋಗೋದು. ಬರೀ ಓದೋದ್ರಿಂದ ಅದು ನಮಗೆ ನೆನಪಿನ ಶಕ್ತಿ ಹೆಚ್ಚಿಸ್ಕೊಳ್ಳಲು ಸಾಧ್ಯ ಇಲ್ಲ. ಅದೇ ನಾವು ಅಧ್ಯಯನ ಮಾಡಿದಾಗ ಅದರ ನೆನಪಿನ ಶಕ್ತಿ ನಮಗೆ ತುಂಬ ಕಾಲದವರೆಗೂ ಉಳಿಯುತ್ತೆ. ಈಗ ಓದೋದು ಅಂದರೆ ನಾವು ಉದಾಹರಣೆಗೆ ನ್ಯೂಸ್ ಪೇಪರ್ ಓದೋದು. ನಾವು ಬೆಳಗಿನ ಜಾವ ಎದ್ದು ನ್ಯೂಸ್ ಪೇಪರ್ ಓದಿದಾಗ ಅದರಲ್ಲಿರೋ ವಿಷಯಗಳನ್ನ ನಾವು ನಮ್ಮ ಬ್ರೈನಲ್ಲಿ ಸ್ಟೋರ್ ಮಾಡ್ಕೊತೀವಿ. ಆದರೆ ಅದು ಜಾಸ್ತಿ ಹೊತ್ತು ಉಳಿಯೋದಿಲ್ಲ, ಯಾಕಂದರೆ ಅದು ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗಿರುತ್ತೆ. ನೀವು ನ್ಯೂಸ್ ಪೇಪರಲ್ಲಿ ಓದಿದಂಥ ವಿಷಯಗಳು ಕೆಲವು ಗಂಟೆಗಳ ಮಾತ್ರ ಅಥವಾ 2 ಗಂಟೆ ಇರ್ಬೋದು ಅಥವಾ 1 ದಿನದ ಮಟ್ಟಿಗೆ ಮಾತ್ರ ನಿಮ್ಮ ಬ್ರೈನಲ್ಲಿ ಉಳಿಯುತ್ತೆ. ಅದಾದ ನಂತರ ಅದು ನಿಮ್ಮ ಬ್ರೈನಲ್ಲಿ ಉಳಿಯೋದಿಲ್ಲ. ಆದ್ದರಿಂದ ನೀವು ಅದೇ ಅಧ್ಯಯನ ಮಾಡಿದಾಗ ನಿಮಗೆ ಹೆಚ್ಚು ಕಾಲದವರೆಗೂ ನಿಮ್ಮ ನೆನಪಿನಲ್ಲಿ ಉಳಿಯುತ್ತೆ ಯಾವುದೇ ವಿಷಯ ನೀವು ಅಧ್ಯಯನ ಮಾಡಿದಾಗ. ನಮ್ಮ ಶಾಲಾ ಮಕ್ಕಳು ಕಾಲೇಜು ಅಥವಾ ಸ್ಕೂಲಲ್ಲಿ ಅವರು ಟೀಚರ್ಗಳು ಹೇಳ್ಕೊಟ್ಟಂಥ ಪಾಠಗಳನ್ನು ಮನೆಗೆ ಬಂದು ಅವರು ಅಧ್ಯಯನ ಮಾಡಿದಾಗ ನಾವು ಅವರ ಪರೀಕ್ಷೆ ಬರೆದ ನಂತರ ಅವರ ರಿಸಲ್ಟನ್ನು ನಾವು ನೋಡ್ಬೋದು. ಅಂಥ ಅವರ ರಿಸಲ್ಟು 95%, 98%, 99% ಈ ಥರ ಬರುತ್ತೆ. ಇದಕ್ಕೆ ಕಾರಣ ಏನಂದರೆ ಅವರು ಅಧ್ಯಯನ ಮಾಡಿದ್ದೆಲ್ಲ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗಿರೋದೇ ಇದಕ್ಕೆ ಮುಖ್ಯವಾದಂಥ ಕಾರಣ. ಈಗ ಅವ್ರು ಬರೀ ಓದ್ಕೊಂಡು ಪರೀಕ್ಷೆಗೆ ಅವರು ಪ್ರಿಪೇರ್ ಆಗಿದರೆ ಅವ್ರಿಗೆ ಅಷ್ಟು ಮಾರ್ಕ್ಸ್ ಬರೋದಿಲ್ಲ. ಕಾರಣ ಏನಂದರೆ ಬರೀ ಓದೋದ್ರಿಂದ ಅದು ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗುತ್ತೆ ಮತ್ತು ಅದರ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಅದರ ನೆನಪಿನ ಶಕ್ತಿ ಕ್ಷಣಿಕವಾಗಿರುತ್ತೆ. ಜಾಸ್ತಿ ಹೊತ್ತು ನಾವು ಅದನ್ನು ನೆನಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಯಾವಾಗಲೂ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಾವು ಸ್ಟೋರ್ ಮಾಡ್ಕೊಳ್ಳೋದು ಉತ್ತಮ. ಇದು ಸಬ್ಕಾನ್ಷಿಯಸ್ ಮೈಂಡ್ನ ಅದ್ಭುತವಾದಂಥ ಶಕ್ತಿ. ಎರಡನೇ ಉದಾಹರಣೆ ನೋಡುವುದು ಮತ್ತು ಗಮನವಿಟ್ಟು ನೋಡುವುದು. ನೋಡುವುದು ಅಂದರೆ ಸಾಮಾನ್ಯವಾಗಿ ಸುಮ್ಮನೆ ನಾವು ಬೈಕಲ್ಲಿ ಹೋಗ್ಬೇಕಾದ್ರೆ ಯಾವುದೋ ಒಂದು ಆಕ್ಸಿಡೆಂಟ್ ಆದಾಗ ಸುಮ್ಮನೆ ನೋಡಿಕೊಂಡು ಹಂಗೆ ಹೋಗ್ಬಿಟ್ರೆ ನಾವು 1 ವಾರದ ನಂತರ ಅದೇ ಸ್ಥಳಕ್ಕೆ ಬಂದಾಗ ಅದರ ನೆನಪು ನಮಗೆ ಆಗೋದಿಲ್ಲ. ಕಾರಣ ಏನಂದರೆ ನಾವು ಬರೀ ನೋಡಿ ಹಂಗೆ ವಾಪಸ್ ಹೋಗ್ಬಿಟ್ಟಿರ್ತೀವಿ. ಆದರೆ ಅದ್ರ ಬದಲು ನಾವು ಗಮನವಿಟ್ಟು ನೋಡಿದಾಗ ಅಂದರೆ ಆಕ್ಸಿಡೆಂಟ್ ಆದಂಥ ಸ್ಥಳಕ್ಕೆ ಹೋಗಿ ಅಲ್ಲಿ ಏನಾಯಿತು, ಯಾರಿಗೆ ಪೆಟ್ಟಾಗಿತ್ತು, ಯಾರಿಂದ ತಪ್ಪಾಗಿತ್ತು, ಏಟಾದಂಥ ವ್ಯಕ್ತಿ ಯಾರು, ಅಲ್ಲಿ ಯಾರ್ಯಾರು ಬಂದಿದ್ರು,
ಅನ್ನೋದೆಲ್ಲ ವಿಷಯಗಳು ನಾವು ಅಲ್ಲಿ ತಿಳ್ಕೊಂಡು ನಮ್ಮ ಬ್ರೈನ್ಗೆ ಸ್ಟೋರ್ ಮಾಡ್ಕೊತೀವಿ. ಈ ಗಮನ ಬಿಟ್ಟು ನೋಡಿದಾಗ ಆ ಸ್ಟೋರೇಜ್ ಆಗೋದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಮಾತ್ರ. ಈ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗಿರುವಂಥ ವಿಷಯಗಳು ನಿಮಗೆ ತುಂಬ ಸಮಯದವರೆಗೂ ನೆನಪಿನಲ್ಲೇ ಇರುತ್ತೆ, ಅದು ಅಳಿಸಿ ಹೋಗೋದಿಲ್ಲ. ಆದ್ದರಿಂದ ನಾವು ಯಾವಾಗಲೂ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಮಾಡೋದು ಉತ್ತಮ. ಮೂರನೇ ಉದಾಹರಣೆ ಕೇಳುವುದು ಮತ್ತು ಗಮನವಿಟ್ಟು ಕೇಳುವುದು. ಸುಮ್ಮನೆ ಕೇಳೋದಂದರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ನಾವು ಸುಮ್ಮನೆ ಕೇಳೋದು ಅಂದರೆ ನಮಗೆ ಯಾವುದು ನಮ್ಮ ಕಾನ್ಷಿಯಸ್ ಮೈಂಡ್ಗೆ ಹೋಗಿ ಸ್ಟೋರ್ ಆಗುತ್ತೆ, ಆವಾಗ ಅದನ್ನು ಮರೆಯೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಆದರೆ ನಾವು ಗಮನವಿಟ್ಟು ಕೇಳಿದಾಗ ಏನಾಗುತ್ತೆ ಅಂದರೆ ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗಿ ನಾವು ಯಾವಾಗ ಬೇಕಂದ್ರೆ ಆವಾಗ ಅದನ್ನು ನೆನಪಿಸ್ಕೊಳ್ಬೋದು. ಈಗ ನಾವು ಉದಾಹರಣೆಗೆ ಚಲನಚಿತ್ರದ ಹಾಡುಗಳು ಮತ್ತು ಯಾವುದೇ ಒಂದು ಮ್ಯೂಸಿಕ್ನ ಗಮನವಿಟ್ಟು ಕೇಳಿದಾಗ ಏನು ಮಾಡ್ತೀವಿ ಅಂದರೆ ನಾವು ಇಯರ್ಫೋನಲ್ಲಿ ಕೇಳ್ಬೋದು ಅಥವಾ ಹೆಡ್ಫೋನ್ ಹಾಕಿ ಕೇಳ್ಬೋದು. ಗಮನವಿಟ್ಟು ಕೇಳಿಸ್ಕೊಂಡಾಗ ಏನಾಗುತ್ತೆ ಅಂದರೆ ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗಿ ನಾವು ಅದು ಕೇಳಿದ ನಂತರ ಅಂದರೆ ಒಂದು 5-10 ನಿಮಿಷಗಳ ನಂತರ ನಾವು ಅದರ ಹಾಡನ್ನಾಗ್ಬೋದು ಅಥವಾ ಮ್ಯೂಸಿಕ್ನ ನಾವು ಹೇಳೋಕ್ಕೆ ಸಾಧ್ಯ ಆಗುತ್ತೆ. ಕಾರಣ ಏನಂದರೆ ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೋಗಿ ಸ್ಟೋರ್ ಆಗಿರುತ್ತೆ. ಇದು ಸಬ್ಕಾನ್ಷಿಯಸ್ ಮೈಂಡ್ನ ಗಮ್ಮತ್ತು. ಈ ಸಬ್ಕಾನ್ಷಿಯಸ್ ಮೈಂಡು ಇನ್ನೂ ಸ್ಟ್ರಾಂಗ್ ಆಗಬೇಕಂದ್ರೆ ಏನು ಮಾಡಬೇಕಂದ್ರೆ ನಾವು ಯಾವುದೇ ಒಂದು ವಿಷಯನ ನಾವು ಸ್ಟೋರಿಯ ರೂಪದಲ್ಲಿ ಕೇಳಿದ್ರೆ ಅದು ನಮಗೆ ಕಥೆಯ ರೂಪದಲ್ಲಿ ಕೇಳಿದಾಗ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇನ್ನೂ ಹೆಚ್ಚು ದಿನಗಳ ಕಾಲ ಸ್ಟೋರ್ ಆಗ್ತಾ ಹೋಗುತ್ತೆ ಮತ್ತು ಅಳಿಸಿ ಹೋಗೋದಿಲ್ಲ. ಅದು ಯಾವಾಗ ಬೇಕಾದ್ರೂ ನಮ್ಮ ನೆನಪಿಗೆ ಶಕ್ತಿಗೆ ರೀಕಾಲ್ ಮಾಡ್ಕೊಬೋದು. ಉದಾಹರಣೆಗೆ ನಮಗೆ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮ ತಾತ ಅಜ್ಜಂದಿರು ನಮಗೆ ಸುಮಾರು ಕಥೆಗಳನ್ನು ಹೇಳಿರ್ತಾರೆ. ನಾವು ಆ ಕಥೆಗಳನ್ನು ಏನು ಮಾಡಿರ್ತೀವಿ, ಗಮನವಿಟ್ಟು ಕೇಳಿರ್ತೀವಿ. ಗಮನವಿಟ್ಟು ಕೇಳಿದ್ರಿಂದ ಇವತ್ತೂ ಕೂಡ ನಾವು ಆ ಕಥೆಗಳನ್ನ ನೆನೆಸ್ಕೊಂಡು ನಮ್ಮ ಮಕ್ಕಳಿಗೂ ಹೇಳ್ಕೊಡ್ಬೋದು. ಇದು ಸಬ್ಕಾನ್ಷಿಯಸ್ ಮೈಂಡ್ನ ಅದ್ಭುತವಾದಂಥ ಶಕ್ತಿ. ಈ ಸಬ್ಕಾನ್ಷಿಯಸ್ ಮೈಂಡನ್ನು ನೀವು ಕಥೆ ರೂಪದಲ್ಲಿ ಹೇಳ್ಕೊಳ್ತಾ ಹೋದಷ್ಟು ಅದು ಚೆನ್ನಾಗಿ ಬ್ರೈನಲ್ಲಿ ಸ್ಟೋರ್ ಆಗಿ ನಿಮ್ಗೆ ಯಾವಾಗ ಬೇಕಂದ್ರೆ ಅವಾಗ ನೆನಪಿನ ಶಕ್ತಿಗೆ ಬರುತ್ತೆ. ಈಗ ನಮ್ಮ ಮಕ್ಕಳಾಗ್ಬೋದು, ನಿಮ್ಮ ಮಕ್ಕಳಾಗ್ಬೋದು, ಯಾರೇ ಆಗಲಿ, ಯಾವುದಾದ್ರೂ ಒಂದು ಪದಗಳು, ಎಷ್ಟೊಂದು ಪದಗಳು ಅವ್ರಿಗೆ ಕಷ್ಟಕರವಾಗಿದೆ, ಅದು ಎಷ್ಟು ಅವರು ಅಧ್ಯಯನ ಮಾಡಿದ್ರು ಓದಿದ್ರು ಅವ್ರ ತಲೆಗೆ ಹೋಗ್ತಾ ಇಲ್ಲ ಅಂದಾಗ ಅವ್ರು ಏನು ಮಾಡಬೇಕು, ಆ ಪದಗಳನ್ನು ಕಥೆಯ ರೂಪದಲ್ಲಿ ಹೇಳ್ಕೊಂಡು ಆ ಕಥೆನ ಜ್ಞಾಪನ ಇಟ್ಕೊಂಡ್ರೆ ಅವ್ರಿಗೆ 10-15 ವರ್ಷ ಆದರೂ ಅವ್ರ ಬ್ರೈನಲ್ಲಿ ಉಳ್ಕೊಳ್ಳುತ್ತೆ ಮತ್ತು ಅದು ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗುತ್ತೆ. ಅದು ಯಾವಾಗ ಬೇಕಾದರೂ ಅವರು ರೀಕಾಲ್ ಮಾಡ್ಕೊಬೋದು. ಈಗ ಕಥೆ ರೂಪದಲ್ಲಿ ಕೇಳೋದು ಎಷ್ಟು ಅಡ್ವಾಂಟೇಜ್ ಇದೆ ಅನ್ನೋದನ್ನ ನಾನು ಒಂದು ಕಥೆ ಹೇಳಿ ನಿಮಗೆ ಅರ್ಥ ಮಾಡಿಸ್ತೀನಿ. ಈ ಕಥೆನ ನೀವು ಗಮನವಿಟ್ಟು ಕೇಳಬೇಕು. ಈ ಕಥೆ ನೀವು ಕೇಳಿದಾಗ ನಿಮಗೆ ಅರ್ಥ ಆಗುತ್ತೆ, ನಾನು ಆ ಕಥೆನ ಅಂಥ ಮಹಾನ್ ವ್ಯಕ್ತಿಗಳಿಗೆ ಕನೆಕ್ಟ್ ಮಾಡಿದ್ದೀನಿ ಅಂತ. ಈ ಕಥೆನ ನಾನು ಶುರು ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನನ್ನ ಕಥೆನ ಕೇಳಬೇಕಾಗಿ ವಿನಂತಿ. ಒಂದು ಊರಲ್ಲಿ ರಾಜ ಅಂತ ಇರ್ತಾನೆ. ರಾಜನ ಹೆಂಡತಿ ಹೆಸರು ರಾಧಾ. ರಾಜ ಮತ್ತು ರಾಧಾ ಒಂದು ದಿವಸ ಅವರಿಗೆ ಕುದುರೆ ಸವಾರಿ ಹೋಗಬೇಕು ಅಂತ ಆಸೆ ಆಗುತ್ತೆ. ಆದ್ದರಿಂದ ಅವರು ಒಂದು ದಿವಸ ಜಾಕಿ ರೈಡ್ ಹೋಗ್ತಾರೆ, ಕುದುರೆ ರೈಡ್ ಹೋಗ್ತಾರೆ. ಕುದುರೆ ಏನು ಮಾಡುತ್ತೆ, ಅವ್ರನ್ನ ಬೀಳಿಸ್ಬಿಡುತ್ತೆ. ಕುದುರೆ ಏನು ಮಾಡುತ್ತೆ, ಜಾಕಿನೇ ಉಸ್ಕು ಗಿರಾದಿಯಾ, ಕುದುರೆ ಅವ್ರನ್ನ ಬೀಳಿಸ್ಬಿಡುತ್ತೆ. ಕುದುರೆ ಅವ್ರನ್ನ ಬೀಳಿಸಿದಾಗ ಅವ್ರಿಗೆ ಬಿದ್ದು ಪೆಟ್ಟಾಗಿ ನರಳ್ತಾ ಇರ್ತಾರೆ. ಆಗ ಅಲ್ಲೇ ಹೋಗ್ತಿದ್ದಂಥ ಒಬ್ಬ ಫಕೀರ ಬಂದು ಅವರಿಬ್ಬರಿಗೆ ಸಹಾಯ ಮಾಡ್ತಾನೆ. ಸಹಾಯ ಮಾಡಿ ಅವ್ರನ್ನ ಎಬ್ಬರಿಸಿ ಏನಾಯಿತು ಅಂತೆಲ್ಲ ವಿಚಾರಿಸಿ ಅವ್ರಿಗೆ ನೀಲಂ ಕಲ್ಲನ್ನ ಕೊಟ್ಟು, ಈ ಕಲ್ಲನ್ನ ನಿಮ್ಮ ಹತ್ರ ಇಟ್ಕೊಳ್ಳಿ, ನಿಮ್ಮ ಮುಂದಕ್ಕೆ ಯಾವುದೇ ತೊಂದರೆ ಬರೋಲ್ಲ, ನಿಮಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿ ಫಕೀರ ಹೋಗ್ಬಿಡ್ತಾನೆ. ಫಕೀರ ಹೋದ್ಮೇಲೆ ಏನು ಮಾಡ್ತಾರೆ, ಆ ರಾಜ ಮತ್ತು ರಾಧಾ ಅನ್ನೋರು ಆ ನೀಲಂ ಸ್ಟೋನ್ನ ತಗೊಂಡು ಹೋಗ್ತಾ ಇರ್ತಾರೆ. ಸಡನ್ನಾಗಿ ಪೊಲೀಸ್ ಬಂದು ಅವರಿಬ್ಬರನ್ನ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹಾಕ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹಾಕೋ ಕಾರಣ ಏನು ಅಂದರೆ, ಅವ್ರು ತೊಗೊಂಡೋಗಿರೋವಂಥ ಒಂದು ಬೆಲೆ ಬಾಳುವಂಥ ವಸ್ತು ನೀಲಂ ಸ್ಟೋನ್, ಅದು ಒಂದು ಬೆಲೆ ಬಾಳೋ ವಸ್ತು. ಪೊಲೀಸ್ನವ್ರು ತೊಗೊಂಡೋಗಿ ಅವ್ರನ್ನ ಜೈಲಿಗೆ ಹಾಕ್ತಾರೆ. ಆ ಜೈಲಿಗೆ ಹಾಕಿದಾಗ ಅವರು ಅಮಾಯಕರು, ಯಾವುದೇ ರೀತಿ ತಪ್ಪು ಮಾಡಿರೋದಿಲ್ಲ. ಆದ್ದರಿಂದ ಅವ್ರು ಏನು ಮಾಡ್ತಾರೆ, ದೇವರಲ್ಲಿ ಪ್ರಾರ್ಥನೆಗೆ ಮೊರೆ ಹೋಗ್ತಾರೆ. ಮೊದಲು ವೆಂಕಟರಮಣ ಸಹಾಯ ಮಾಡು ಅಂತ ಕೇಳ್ಕೊತಾರೆ. ವೆಂಕಟರಮಣ ಬರೋದಿಲ್ಲ.
ಆಮೇಲೆ ಶಂಕರ ದಯಾಕರು ಅಂತ ಬೇಡ್ಕೊತಾರೆ, ಶಂಕರನೂ ಬರೋದಿಲ್ಲ. ಕೊನೆಗೆ ನಾರಾಯಣ ಬರ್ತಾರೆ. ನಾರಾಯಣ ಬಂದು ಏನಾಯಿತು ನಿಮಗೆ, ಏನು ತೊಂದರೆ ಆಯಿತು, ನನಗೆ ಡೀಟೇಲ್ ಆಗಿ ಹೇಳಿ ಅಂತ ಕೇಳ್ತಾರೆ. ಆಗ ಅವರು ಅಲ್ಲಿ ಏನೇನು ನಡೀತು ಅನ್ನೋದನ್ನು ವಿವರಣೆ ಸಮೇತ ಹೇಳಿದಾಗ ನಾರಾಯಣ ಹೇಳ್ತಾರೆ, ಆಯಿತು, ನಿಮ್ಮ ತೊಂದರೆ ನನಗೆ ಕಷ್ಟ ಎಲ್ಲ ಅರ್ಥ ಆಯಿತು, ನಾನು ನಿಮಗೊಂದು ಪೆನ್ ಕೊಡ್ತೀನಿ, ನೀವು ಏನಾಯಿತು ಅಂತ ನನಗೆ ಬರೆದು ಪೇಪರಲ್ಲಿ ಕೊಡಬೇಕು ಅಂತ ನಾರಾಯಣ ಹೇಳ್ತಾರೆ. ಆಗ ಅವರಿಬ್ಬರು ನಾರಾಯಣನಿಗೆ ನಮಗೆ ಬರೆಯೋ ಪ್ರತಿಭೆ ಇಲ್ಲ, ತಪ್ಪಾಯಿತು, ಪ್ರಣಾಮ್ ಅಂತ ಕ್ಷಮೆ ಕೇಳ್ತಾರೆ. ಕ್ಷಮೆ ಕೇಳಿದಾಗ ನಾರಾಯಣ ಹೇಳ್ತಾರೆ, ಆಯಿತು, ತೊಂದರೆ ಮಾಡ್ಕೊಬೇಡಿ, ನಾನು ನಿಮಗೆ ಜೈಲಿಂದ ಬಿಡುಗಡೆ ಮಾಡಿಸ್ತೀನಿ, ಮತ್ತು ನಿಮಗೆ ಅಕ್ಷರಾಭ್ಯಾಸಕ್ಕೋಸ್ಕರ ಸಹಾಯನೂ ಮಾಡ್ತೀನಿ. ನೀವೇನು ಮಾಡ್ತೀರಾ ಅಂದರೆ, ಜೈಲಿಂದ ಬಿಡುಗಡೆ ಮಾಡಿದ ತಕ್ಷಣ ನೀವು ರಾಮೇಶ್ವರಕ್ಕೆ ಹೋಗಿ ಗೋವಿಂದ ಅಂತ 3 ಸತಿ ಕರಿಬೇಕು. ಆ ರಾಮೇಶ್ವರಕ್ಕೆ ಹೋಗಿ ಗೋವಿಂದ ಅಂತ 3 ಸತಿ ಕರೆದ ತಕ್ಷಣ ನಿಮಗೆ ದ್ರೌಪದಿ ಅನ್ನೋರು ಬಂದು ನಿಮಗೆ ಸಹಾಯ ಮಾಡ್ತಾರೆ. ಅವ್ರು ನಿಮಗೆ ಅಕ್ಷರಾಭ್ಯಾಸನ ಕಲಿಸ್ಕೊಡ್ತಾರೆ. ಆವಾಗ ನೀವು ಅಕ್ಷರಸ್ಥರಾಗ್ತೀರಾ. ಇದು ಒಂದು ಕತೆ. ಈ ಕಥೆನ ನಾನು ಮುಂಚೆ ಹೇಳಿದಂತೆ ಒಬ್ಬ ಮಹಾನ್ ವ್ಯಕ್ತಿಗಳಿಗೆ ಕನೆಕ್ಟ್ ಮಾಡಿದ್ದೀನಿ. ಈಗ ನಾನು ಮೊದಲು ಏನಂತ ಹೇಳಿದೆ, ರಾಜ. ಈ ರಾಜ ಯಾರು ಗೊತ್ತಾ? ನಮ್ಮ ರಾಷ್ಟ್ರಪತಿ, ಭಾರತದ ರಾಷ್ಟ್ರಪತಿಗಳ ಹೆಸರು. ರಾಜ ಅಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ರಾಧಾ ಅಂದರೆ ಸರ್ವಪಲ್ಲಿ ರಾಧಾಕೃಷ್ಣನ್, ಆಮೇಲೆ ಜಾಕಿ ಅಂದರೆ ಜಾಕೀರ್ ಹುಸೇನ್, ಜಾಕಿ ಗಿರಾದಿಯಾ ಅಂದರೆ ವಿ ಗಿರಿ, ಅಲ್ಲಿ ಫಕ್ರುದ್ದೀನ್ ಬಂದ ಅಂತ ಹೇಳಿದೆ, ಫಕ್ರುದ್ದೀನ್ ಅಲಿ ಅಹಮದ್, ಫಕ್ರುದ್ದೀನ್ ಒಂದು ನೀಲಂ ಸ್ಟೋನ್ ಕೊಟ್ಟ ಅಂತ ಹೇಳಿದೆ, ನೀಲಂ ಸಂಜೀವ್ ರೆಡ್ಡಿ. ಅವ್ರನ್ನ ಪೊಲೀಸ್ ತಗೊಂಡೋಗಿ ಜೈಲ್ಗೆ ಹಾಕ್ತಾರೆ, ಯಾನಿ ಜೈಲ್ ಸಿಂಗ್. ಅಲ್ಲಿ ಅವರು ವೆಂಕಟರಮಣ ಅಂತ ಪ್ರಾರ್ಥನೆ ಮಾಡ್ತಾರೆ, ಆರ್ ವೆಂಕಟರಾಮನ್. ಶಂಕರ ದಯಾಕರ ಅಂತ ಪ್ರಾರ್ಥನೆ ಮಾಡ್ತಾರೆ, ಶಂಕರ್ ದಯಾಳ್ ಶರ್ಮಾ. ಆಗ ಫೈನಲಿ ನಾನು ಯಾರು ಬರ್ತಾರೆ ಅಂತ ಹೇಳಿದೆ, ನಾರಾಯಣ, KR ನಾರಾಯಣ ಏನು ಮಾಡ್ತಾರೆ, ಕಲಾಂ ಕೊಡ್ತಾರೆ, APJ ಅಬ್ದುಲ್ ಕಲಾಂ. ಆಗ ಅವ್ರು ಹೇಳ್ತಾರೆ, ನಮ್ಮಲ್ಲಿ ಪ್ರತಿಭಾ ಇಲ್ಲ, ಪ್ರತಿಭಾ ಪಾಟೀಲ್. ಆಮೇಲೆ ಅವರು ಪ್ರಣಾಮ್ ಮಾಡ್ತಾರೆ, ಪ್ರಣಾಮ್ ಮುಖರ್ಜಿ. ಆವಾಗ ನಾರಾಯಣ ಹೇಳ್ತಾರೆ, ರಾಮೇಶ್ವರಕ್ಕೆ ಹೋಗಿ ಗೋವಿಂದ ಅಂತ 3 ಸತಿ ಕರಿ ಅಂತಾರೆ, ಇದು ರಾಮನಾಥ್ ಕೋವಿಂದ್. ದ್ರೌಪದಿ ಬಂದು ಸಹಾಯ ಮಾಡ್ತಾರೆ, ದ್ರೌಪದಿ ಮುರ್ಮು. ಇದೆಲ್ಲ ಹೆಸರುಗಳು ಭಾರತದ ರಾಷ್ಟ್ರಪತಿಗಳ ಹೆಸರು, ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಈಗ ನಿಮಗೆ ಅರ್ಥ ಆಯಿತು ಅನಿಸುತ್ತೆ. ನೀವು ಕಥೆಯ ರೂಪದಲ್ಲಿ ಕೇಳಿದಾಗ ನಿಮಗೆ ಎಲ್ಲ ರಾಷ್ಟ್ರಪತಿಗಳ ಹೆಸರುಗಳನ್ನು ನೀವು ಇಮಿಡಿಯೇಟಾಗಿ ಹೇಳ್ಬೋದು, ಕಥೆನ ಜ್ಞಾಪಿಸ್ಕೊತಾ ಹೋದರೆ. ಆದ್ದರಿಂದ ಈ ಕಥೆನ ಯಾರು ಗಮನವಿಟ್ಟು ಕೇಳಿರ್ತಾರೋ ಅವರು ಕಣ್ಣು ಮುಚ್ಕೊಂಡು ಒಂದು ಸತಿ ಆ ಕಥೆನ ಜ್ಞಾಪಿಸ್ಕೊಂಡಾಗ ಅವ್ರಿಗೆ ಎಲ್ಲ ರಾಷ್ಟ್ರಪತಿಗಳ ಹೆಸರು ಇಮಿಡಿಯೇಟಾಗಿ ಮೈಂಡ್ಗೆ ಬರುತ್ತೆ. ಇದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಗಮ್ಮತ್ತು. ನನಗನ್ಸುತ್ತೆ ನಿಮಗೆಲ್ಲ ಈ ಕಾನ್ಷಿಯಸ್ ಮೈಂಡ್ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಚೆನ್ನಾಗಿ ಅರ್ಥ ಆಯಿತು ಅಂತ. ಥ್ಯಾಂಕ್ ಯು, ಧನ್ಯವಾದಗಳು.